ಯುದ್ಧದಲ್ಲಿ ಮೇಜರ್ ಯೋಧರಾಗಿ ಹಿರೋಶಿಮಾ ನಾಗಾಸಾಕಿ ಯುದ್ಧ, ರಷ್ಯಾ ಕಮ್ಯುನಿಸಂ, ಭಾರತ ವಿಭಜನೆದಾಗೆಲ್ಲ ಇದ್ದು ಬ್ಯಾಡಂತೂ ವೈರಾಗ್ಯ ತಾಳಿ ಅವರು ಸಿದ್ದರ ಬೆಟ್ಟ ತಗಡೂರಲ್ಲೆಲ್ಲ ಇದ್ದಾಗ ಎಲ್ಲಿಗೆ ಅವರು ಒಂದು ಪ್ರಶಾಂತವಾದ ಸ್ಥಾನ ಬೇಕು ಅಂತಂದಾಗ ಅವಾಗ ನಮ್ಮ ಶಾಸಕರಾದಂಥವರು ತಂದೆಯವರು ಪಿ ರಾಚಯ್ಯವರು ಅವರು ಒಂದು ಸಹಕಾರದಿಂದ ಇಲ್ಲಿ ಬಂದಾಗ ಅವರೇ ಇಲ್ಲೆಲ್ಲ ಜಾಗ ಅವರಿಗೆ ಫಾರೆಸ್ಟ್ ಜಾಗವನ್ನು ಕೊಟ್ಟು ಮತ್ತು ಅವರಿಗೆ ರಕ್ಷಣಾ ವ್ಯವಸ್ಥೆಯನ್ನು ಮಾಡಿದವರು. ಅದರ ನಂತರ ಸ್ವಾಮೀಜಿಯವರು ಇಲ್ಲಿ ಬಂದು ಈ ಕುಟೀರದಲ್ಲಿ 11 ವರ್ಷ ಮೌನ ಮಾಡಿದರು. ಮೌನ ಮಾಡಿದಾಗ 6-7 ಪುಸ್ತಕಗಳನ್ನು ಬರೆದ್ರು. ಅಲ್ಲಿ ಒಳಗೊಂದು ಬ್ರೆಡ್ ಮಾಡೋ ಮಷೀನ್ ಇದೆ, ಲಂಡನ್ದವ್ರು ಕಳಿಸಿದ್ದು. ಆ ಬ್ರೆಡ್ಡನ್ನು ಮಾಡಿ ಎಲ್ಲರಿಗೆ ಕೊಡ್ತಿದ್ರು ಬಂದವರಿಗೆ, ಬ್ರೆಡ್ ಜಾಮು. ಆ ಬ್ರೆಡ್ ಮಾಡೋಕೆ ಒಂದು ಹುಡುಗನ ಇಟ್ಟಿದ್ರು. ಅವ್ರು ಏನು ಕಲ್ಯಾರದಂಥವ್ರು ಗುರುಗಳ ಪ್ರಭಾವದಿಂದ ಚೆನ್ನಾಗಿ ಇಂಗ್ಲೀಷ್ ಮಾತಾಡೋದಕ್ಕಾಗಿ ಅವ್ರ ಹೆಸರು ಇಂಗ್ಲೀಷ್ ಪುಟ್ಟಣ ಅಂತ ಕರೀತಾರೆ. ಇಲ್ಲೇ ಬೆಟ್ಟದಲ್ಲಿದ್ದಾರೆ, 80 ವರ್ಷ. ಭಾಳ ಚೆನ್ನಾಗಿ ಮಾತಾಡ್ತಾರೆ ಇಂಗ್ಲೀಷು. ಒಂದಿನ ಇಲ್ಲಿ ಕುಳಿತಾಗ ಒಂದು ಜಿಂಕೆಯ ಸಮೂಹ ಬರ್ತದೆ. ಅದರಾಗ ಒಂದು ಮರಿ ಬಂದು ತೊಡೆ ಮೇಲೆ ಕೊಡ್ತದೆ. ಅದು ತನ್ನ ತಾಯಿ ಗುಂಪಿಗೆ ವಾಪಸ್ ಹೋಗದಂತೆ 11 ವರ್ಷ ಅವ್ರ ಕಡೆ ಇರ್ತದೆ. ಅದ್ರ ಹೆಸರು ಬಂಬೆ ಅಂತ ಹೇಳ್ತಾರೆ. ಯಾವಾಗ ಫಾರೆಸ್ಟ್ ಒಂದು ಹೊಸ ರೂಲ್ಸ್ ಮಾಡ್ತಾರೆ, ಯಾವ ಪಕ್ಷಿ ಪ್ರಾಣಿಗಳನ್ನು ಸಾಕಬಾರ್ದು ಅಂತ, ಫಾರೆಸ್ಟ್ ಕಳಿಸೋಣ ಅಂತ ಯೋಚನೆ ಮಾಡ್ತಾರೆ, ಅದು ಸ್ವಯಂ ಪ್ರಾಣ ಬಿಡ್ತವೆ. ಅದಕ್ಕಾಗಿ ಅವ್ರ ಮನಸ್ಸಿಗೆ ನೋವಾಗಿ ಅದೊಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ. ಆ ಬಳಿಕ ಅವರು 40 ವರ್ಷ ಈ ಗೇಟ್ ದಾಟಿ ಹೊರಗೆ ಹೋಗ್ಲಿಲ್ಲ, ಇಲ್ಲೇ ಇದ್ದರು. ಮತ್ತು ಅವರು ಭಾಳ ಸಾದಾ ಜೀವನ. ಅವರು ಕೆಲವರೆಲ್ಲ ಭಕ್ತರು ಅಮೇರಿಕದವರು ಬಂದು ಇಲ್ಲಿ ಹಾಕಿದ್ರಿ ಈ ಕಾಡಿನಲ್ಲಿ, ನಾವು ವಿದೇಶದಾಗ ಆಶ್ರಮ ಮಾಡಿಕೊಡ್ತು ಅಂದಾಗ ಅಮೇರಿಕದಲ್ಲಿ ನಾವು ಬೇಡ, ನನಗೆ ಈ ಕಾಡು, ಈ ಕಾಡಿನ ಜನ, ಕಾಡು ಪ್ರಾಣಿ ಭಾಳ ಇಷ್ಟ ಅಂತ ತಿಳ್ಕೊಂಡು ಅವ್ರು ಇಲ್ಲೇ ತಿಂಗಳಿಗೆ 1 ಕ್ವಿಂಟಲ್ ರಾಗಿ ಹಾಕ್ತಿದ್ರು ಇಲ್ಲೆಲ್ಲ ಪಕ್ಷಿಗಳಿಗೆ. 40 ವರ್ಷ ಗೇಟ್ ದಾಟಿ ಹೊರಗೆ ಹೋಗಲಿಲ್ಲ. ಒಂದೊಂದು ಇಲ್ಲಿ ಪೋಸ್ಟ್ ಅವಾಗ ಶುರು ಮಾಡಿ ಎಲ್ಲ ದೇಶಗಳಿಗೆ ಅವ್ರು ಪತ್ರ ಹಾಕ್ತಿದ್ರು. ಅಮೇರಿಕ ಪ್ರೆಸಿಡೆಂಟ್ಗೆ ಪತ್ರ ಹಾಕೋರು, ಹಾಕಿ ಅವ್ರಿಗೆಲ್ಲ ಇದು ಮಾಡಿ ಬರೋರು. ಮತ್ತು 40 ವರ್ಷ ಗೇಟ್ ದಾಟಿ ಹೊರಗೆ ಹೋಗದಂತೆ ಇಲ್ಲಿ ಉಳಿದು ಕೊನೆಗೆ ಅವರು ಎಲ್ಲ ಭಕ್ತರಿಗೆ 1997ರಲ್ಲಿ ನಾನು ಇಹಯಾತ್ರೆ ಸಾಕು, ಯಾಕೆಂದರೆ ಈ ಕಾಡಿನೊಳಗೆ ಹೆಂಗೆ ಪಕ್ಷಿ ಪ್ರಾಣಿಗಳು ಸ್ವಯಂವಾಗಿ ತಮ್ಮ ಪ್ರಾಣ ಬಿಡ್ತವೆ, ಅದೇ ರೀತಿಯಾಗಿ ನಾನು ಕಾಡಿನಲ್ಲಿ ಯೋಗಿಯಾಗಿ ಬದುಕಿ ರೋಗಿಯಾಗಿ ಬದುಕಬಾರದು ಅಂತ ತಿಳ್ಕೊಂಡು ಕೊನೆಗೆ ಅವರೆಲ್ಲ ಸಮಾಧಿಯನ್ನೆಲ್ಲ ತೆಗೆಸಿ ಎಲ್ಲ ತಾವೇ ಹೋಗಿ ಕುಳಿತು ಇದ್ದಾಗ ಸರ್ಕಾರ ಎಲ್ಲ ಅವಾಗ ಬೇಡ ಅಂತ ತಿಳ್ಕೊಂಡು ಇದು ಮಾಡಿದ್ರು, ಮನವೊಲಿಸಿದ್ರು. ಅವ್ರೇನು ಕೇಳಲ್ಲ, ಭಾಳ ಹಠವಾದಿಗಳು, ಅಷ್ಟೇ ಹೃದಯವಂತರು. ಅದಕ್ಕೆ ನಮಗೆ ಏನಂತಂದರೆ ಭಾಳಷ್ಟು ಈ ಆಶ್ರಮಕ್ಕೆ ಬೆಳವಣಿಗೆಗೆ ಮುಖ್ಯ ಕಾರಣ ಅಂದರೆ ನಮ್ಮ ಶಾಸಕರ ತಂದೆಯವರು ಪಿ ರಾಚಯ್ಯವರು. ಇವ್ರ ಬಗ್ಗೆ ಆತ್ಮಚರಿತ್ರೆಯಲ್ಲಿ ಕೂಡ ಕಾಣಿಸಿದ್ದಾರೆ. ನಾನು ಇವರಿಗೆ ಪ್ರಥಮದಲ್ಲಿ ಸುತ್ತೂರು ಜಾತ್ರೆಗೆ ನೋಡಿದಾಗ ಇವರು ನಮ್ಮ ಇವರು ಪಿ ರಾಚಯ್ಯವರು ಸಾರು ಚಿರಂಜೀವಿ ಅದರೆಲ್ಲ ಒಮ್ಮೆ ಆಶ್ರಮಕ್ಕೆ ಬರಬೇಕು ಅಂತ ಇಚ್ಛೆ ಇತ್ತು. ಯೋಗ ಇವತ್ತು ಇಲ್ಲಿ ಬಂದಾಗ ಗುರುಗಳನ್ನು ಈ ಆಶ್ರಮ ಬಗ್ಗೆ ಹೇಳಿದರು. ಅದಕ್ಕಾಗಿ ಅವರು ಯೋಗ ಸಮಯ ತಗೊಂಡು ಬಂದರು. ನಮಗೆ ಭಾಳ ಸಂತೋಷ ಆಯಿತು. ನಮಗೆ ಮುತ್ತುರಾಜವರು ವಿಜಾಪುರದಲ್ಲಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವ್ರ ಜೊತೆಗೆ ವಾಕಿಂಗ್ ಆಗಲಿ, ಅನೇಕ ವಿಷಯಗಳ ಕೂಡ ಚರ್ಚೆ ಮಾಡೋದಾಗಲಿ, ಮತ್ತು ಅವರು ದಕ್ಷ ಅಧಿಕಾರಿಗಳಾಗಿದ್ದರೂ ಕೂಡ ಆಧ್ಯಾತ್ಮದಲ್ಲಿ ಆಸಕ್ತಿ ಹೊಂದಿಕೊಂಡು ಭಾಳ ಉತ್ತಮ ಚಿಂತನೆಗಳೊಂದಿಗೆ ಅನೇಕ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ JSS ಜೀವನೋತ್ಸಾಹ ಶಿಬಿರದ ಉದ್ಘಾಟನಾ ಸಮಾರಂಭಕ್ಕೆ ಬಂದಾಗ ಅವರು ಇಲ್ಲಿ ನೋಡಿ ಭಾಳ ಸಂತೋಷ ಆಗಿ ಬಂದರು. ಅವರಿಗೂ ಕೂಡ ನಮ್ಮ ಆಶ್ರಮದ ವತಿಯಿಂದ ತುಂಬ ತುಂಬ ಅಭಿನಂದನೆಗಳು. ಯಾವಾಗಲೂ ಅವ್ರು ಬೇಕಾದಾಗ ಬರಲಿ, ಸ್ವಾಗತ. ನಂದೇನು ವಿನಂತಿ ಅಂದರೆ, ನೀವು ಯಾವಾಗಲೂ ಬಿಡುವಿರಲ್ಲ, ಅದಕ್ಕೆ ಆಶ್ರಮದಾಗ ಬಂದು 1-2 ದಿನ ಸುಮ್ಮನೆ ಧ್ಯಾನ ಯೋಗ ಸ್ವಲ್ಪ ಶಾಂತಿಗಾಗಿ ತಾವು ಬರಬೇಕು. ಯಾಕಂದ್ರೆ ತಂದೆಯವ್ರು ಮಾಡ್ಯಾರ, ನೀವು ಬಾಲ್ಯದಾಗೆಲ್ಲ ಬಂದು ಹೋಗಿರಿ, ಬಾಲ್ಯದಾಗೆಲ್ಲ ಗುರುಗಳು ಸಮಾಧಿ ಇದ್ದಾಗನು ಮಾಡುವಾಗನು ಬಂದಿರಿ. ತಂದೆಯವರು ಅವಿಭಾಜ್ಯ ಮೈಸೂರು ಜಿಲ್ಲಾ ಮಂತ್ರಿ ಆದಾಗ ಈ ಆಶ್ರಮಕ್ಕೆ ಬರ್ತಿದ್ರು. ಅವಾಗ ಪೂಜೆ ಹಿರಿಯ ಸ್ವಾಮೀಜಿಗಳು ಇದ್ರು, ನಾನು ಚಿಕ್ಕವನು. ಅದಕ್ಕಾಗಿ ಇವರು ಸಾಹೇಬರು ಮೇಲೆ ಬರಲಿ. ತಾವು ಇದೆಲ್ಲ ಬೆಳಗ್ಗೆ ಬಂದಿದೆ, ಭಾಳ ಸಂತೋಷ ಆಯಿತು. ಇದೊಂದು ಪ್ರಕೃತಿಯ ಸ್ಥಾನ. 320 ವಿಜಾತಿಯ ಪಕ್ಷಿಗಳಿವೆ. ರಾತ್ರಿ ಆನೆಗಳು ಬರ್ತವೆ. ಈ ಸಲ ಬಂದಾಗ ಕೃಷ್ಣನ ಮೂರ್ತಿಗೆ ಆನೆ ಹೊಟ್ಟೆಗೆ ತಟ್ಟಿದಾಗ ಆ ಮೂರ್ತಿ ಕೆಳಗೆ ಬಿತ್ತರೆ, ಆದ್ರೆ ಕೆಳಗೆ ಬೀಳಲ್ಲ. ತುಳಸಿ ಕಟ್ಟೆ ಮೇಲೆ 2 ಮೂರ್ತಿ ನಿಂತಿದ್ದು ರೀ. ಪವಾಡ ರಾತ್ರಿ 3 ಗಂಟೆಗೆ ಆನೆ ಬಂದು ಇಲ್ಲೇ ನಿಂತಿತ್ತು. ನಾವು ಒಳಗಡೆ ಇದ್ವಿ. ಮತ್ತು ಯಾಕಪ್ಪ ಇಲ್ಲಾಕೆ ಬಂದಿ ಅಂದ್ಕೊಂಡು ಹೋಗಿಬಿಡ್ತೀರಿ. ಇಲ್ಲೊಂದು ಸ್ಟಾರ್ ಹಣ್ಣಿನ ಗಿಡ ಇತ್ತು, ಕಿತ್ತಾಕಿತ್ತು, ಅಲ್ಲೊಂದು ಗಿಡ ಬಾಗಿಸ್ತು. ಒಂದು ಸಲ ರಾತ್ರಿ 8 ಗಂಟೆಗೆ ಬಾಗಿಲು ತೆಗೆದ ತಕ್ಷಣ ಕರಡಿ ಕುಂತಿತ್ತು ಹೊರಗೆ, ಅದು ತಾನೇ ಹೋಯಿತು. ಒಮ್ಮೆ 5 ಗಂಟೆ ಸುಮಾರು ಇಲ್ಲಿ ಒಂದು ಸಲ ಹುಲಿ ಬಂದಿತ್ತು. ಈ ಥರ ಎಲ್ಲ ಪಕ್ಷಿ ಪ್ರಾಣಿಗಳು ಇಲ್ಲಿ ಬರ್ತವೆ, ಆದರೆ ಯಾರಿಗೂ ಏನೂ ಹಾನಿ ಮಾಡಲ್ಲ. ಮತ್ತು ಇನ್ನೊಂದು ವಿಶೇಷ ಅಂತಂದರೆ ಕಾಡಂದಿಗಳು, ಜಿಂಕೆಗಳು ದಿನನಿತ್ಯ ಬರ್ತವೆ. ಯಾಕಂದರೆ ನೀರು ಕುಡ್ಲಿಕ್ಕಾಗಿ ಇಲ್ಲೊಂದು ಗುರುಗಳು
ಒಂದು ಟಾಕಿ ಮಾಡಿದ್ದಾರೆ. ಅದು ದಿನ ತುಂಬಿಸಿರ್ತೀವಿ, ಬಂದು ಕೊಡದು ಹೋಗ್ತೀವಿ. ಮತ್ತು ಕೆಲವು ಪಕ್ಷಿಗಳು ಹೇಗಿವೆ ಅಂತಂದರೆ ಕೈಯಲ್ಲಿ ಬಿಸ್ಕಿಟ್ ಕೊಟ್ಟರೆ ತೊಗೊಂಡು ಹೋಗ್ತಾವ್ರಿ. ದಿನ ಬಂದು ಬಿಸ್ಕಿಟ್ ಒಯ್ತಾವ್ರಿ. ಆ ಬಳಿಕ ಮನುಷ್ಯನ ನಾವು ಎಷ್ಟು ಸಂವೇದನಾಶೀಲವಾಗಿ ಗುರುತಿಸ್ತಾವಂತಂದರೆ, ಒಬ್ಬರೇ ಇದ್ವಿ ಅಂದರೆ ಆರಾಮಾಗಿ ಬಂದು ಓಡಾಡ್ಕೊಂಡು ಹೋಗ್ತವೆ. ಭಾಳ ಜನ ಇದ್ರು ಅಂದರೆ ಸ್ವಲ್ಪ ಬರಲ್ಲ. ಅಂದರೆ ಅವುಗಳಲ್ಲಿ ಭಾಳ ಸಂವೇದನೆ. ಎಲ್ಲ ಪಕ್ಷಿ ಪ್ರಾಣಿಗಳಲ್ಲಿ ಆನೆ ಭಾಳ ಬುದ್ಧಿವಂತ. ಒಂದು 20-30 ಕಿಲೋಮೀಟ್ರಲ್ಲಿ ಕೂಡ ತನ್ನ ಕಾಲಿನಲ್ಲೇ ಗುರುತಿಸ್ತದೆ ಯಾವ್ಯಾವ ಪಕ್ಷಿಗಳು ಇದ್ದಾವೆ, ಏನೇನು ಪ್ರಾಣಿಗಳಿವೆ, ಇಲ್ಲಿ ಯಾರು ಬರ್ತಾರ, ಏನು ಹೋಗ್ತಾರ, ಭೂಮಿಯಲ್ಲಿ ಏನಾಗ್ತದೆ ಅಂತ ಅನ್ನೋದು ಸಂವೇದನೆ ಗುರುತಿಸ್ತದಂತ. ಮತ್ತು ಇಡೀ ಒಂದು ಫ್ಯಾಮಿಲಿಯನ್ನು ರಕ್ಷಣೆ ಮಾಡೋದು ಮುಖ್ಯ ಇರುವಂಥ ಒಂದು ಹೆಣ್ಣಾನೆ. ಅದಕ್ಕಾಗಿ ಅದು ತನ್ನ ಜ್ಞಾನವನ್ನು ತನ್ನ ಮಕ್ಕಳಿಗೆ ಹೋಗುವಾಗ ಟ್ರಾನ್ಸ್ಲೇಷನ್ ಮಾಡಿ ಹೋಗ್ತದಂತ. ಇಷ್ಟು ಒಂದು ಶಕ್ತಿ ಕಾಡಿನ ಪ್ರಾಣಿಗಳಲ್ಲಿದೆ. ಅದಕ್ಕಾಗಿ ಈ ಕಾಡಿನಲ್ಲಿ ಯೋಗಿಗಳಾಗಿದ್ದಂಥ ಒಬ್ಬರು ನಮ್ಮ ಸ್ವಾಮಿ ನಿರ್ಮಲಾನಂದರ ಒಂದು ದಿವ್ಯ ಜೀವನಕ್ಕೆ ಪ್ರೇರೇಪಕರು, ಸಂರಕ್ಷಕರು ಅಂತಂದರೆ ನಮ್ಮ ಶುದ್ಧ ರಾಜಕೀಯ ವ್ಯಕ್ತಿಗಳು, ಈ ಭಾಗದ ಪ್ರಮುಖ ಮಹಾನ್ ನಾಯಕರು ನಮ್ಮ ಪಿ ರಾಚೆಯವರು. ಅವರು ಈ ಆಶ್ರಮ ಆಗಲಿಕ್ಕೆ ಪ್ರಮುಖ ಕಾರಣ ಫಾರೆಸ್ಟಲ್ಲಿ. ಇವತ್ತು ನಮಗೂ ಕೂಡ ಅವರು ಚಿರಂಜೀವಿಯವರು ಶಾಸಕರಾಗಿ ಈ ಭಾಗದಲ್ಲಿ ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಸಾದಾ ಜೀವನ, ಸರಳ ಜೀವನ, ಅವರಿಗೆ ಗುರುಗಳ ಕೃಪೆ ಸದಾ ಇರಲಿ ಅಂತ ಹೇಳಿ ವಂದನೆಗಳೆಲ್ಲರಿಗೆ. ಮೌನ ಲೋಕದಲ್ಲಿ ಪ್ರವೇಶಿಸಲಿಕ್ಕೆ ಮನದ ಚಂಚಲ, ಬುದ್ಧಿಯ ವಿಚಾರ, ಚಿತ್ತದಲ್ಲಿರುವ ನೆನಪಿನ ಪುಂಜ, ಅಹಂಸ್ಫುರಣದ ಜೀವನವನ್ನು ಶಾಂತಗೊಳಿಸುವುದು ಶ್ರೇಷ್ಠ ಸಾಧನೆಯಾಗಿದೆ. ನಮ್ಮ ಭಾವನೆ, ಇಂದ್ರಿಯಾನುಭವ ಭಾಷೆಯಿಂದ ಅಭಿವ್ಯಕ್ತಗೊಳ್ಳುತ್ತವೆ. ಬಾಹ್ಯದೃಷ್ಟಿಯ ಪರದೆಯ ಸರಿಸಿ ಅಂತರ್ಧ್ಯಾನದ ಆಳದಲ್ಲಿ ಪ್ರವೇಶಿಸುವುದು ಮೌನ. ಆಗ ಮೌನದಿಂದ ಅಂತಃಶಕ್ತಿ ಹೆಚ್ಚಿಸುತ್ತದೆ. ವಿಶ್ವದ ಮೌನ ಭಾಷೆ ಅರಿಯಲಿಕ್ಕೆ ಸರ್ವೇಂದ್ರಿಯ ಶಾಂತಗೊಳಿಸಬೇಕು. ಆದ್ದರಿಂದ ಕೆಲವು ಸಂತರು ಜಗದ ದ್ವಂದ್ವ ಇಂದ್ರಿಯ ಜಗತ್ತು ಮೀರಿ ಮೌನ ಯೋಗದಲ್ಲಿ ವಿರಮಿಸಿದರು. ಕಠಿಣ ಮೌನ ಸಾಧನೆಯಿಂದ ಪ್ರಕೃತಿಯಲ್ಲಿ ಒಂದಾಗಿ ನಿಗೂಢ ಜಗತ್ತಿನ ಅನುಭವ ಪಡೆದುಕೊಂಡು ಪರಮಾನಂದದಲ್ಲಿ ಮೌನ ರಮಿಸುವುದೇ ಮೌನಯೋಗದ ಉದ್ದೇಶ. ಸ್ವಾಮಿ ನಿರ್ಮಲಾನಂದ ಮಹಾಸ್ವಾಮೀಜಿಯವರು 11 ವರ್ಷಗಳ ಕಾಲ ಮೌನಾನುಷ್ಠಾನ ಮಾಡಿ ಪ್ರಕೃತಿಯ ದಿವ್ಯಾನುಭವ, ಆಧ್ಯಾತ್ಮಿಕದ ಪರಮಾನುಭವವನ್ನು ಅನುಭವಿಸಿದವರು. ವಿಭೂತಿ ಸ್ವರೂಪರು, ಸರ್ವ ಸಂಪತ್ತಿನ ಒಡೆಯ ರಾಜ, ಸರ್ವಸಂಗ ಪರಿತ್ಯಾಗಿ ವಿರಕ್ತ. ಆದರೆ ಲೋಕಪೂಜನೀಯ ಆಗುವುದು ತ್ಯಾಗಿಗಳು. ಅವರು ಮಾನವ ಕುಲದಲ್ಲಿ ಅಮರ, ಅಜರ. ಯಾಕೆಂದರೆ ಸರ್ವ ಸುಖಗಳಿಗಿಂತ ಚಾರಿತ್ರ್ಯ ಸುಖ ಶ್ರೇಷ್ಠ. ಸಮಸ್ತ ಬಲಗಳಲ್ಲಿ ಕ್ಷಮಾಗುಣವೇ ಸರ್ವೋತ್ತಮ. ವಿಷಯಗಳಲ್ಲಿ ವಿರಕ್ತಿ, ಭಗವಂತನಲ್ಲಿ ಅನುರಾಗ ಹೊಂದಿದವರು. ಲೋಕದಲ್ಲಿ ಸ್ತುತಿ ನಿಂದೆಗಳು ಸಹಜ. ಭಕ್ತಿ, ಜ್ಞಾನ, ವೈರಾಗ್ಯದ ವಿಶೇಷ ಗುಣಗಳು. ತ್ಯಾಗವೇ ಅವರ ಸಂಪತ್ತು, ಜ್ಞಾನವೇ ಆಭೂಷಣ, ಭಕ್ತಿಯೇ ಸಿರಿತನ. ಸಂಚರಿಸಿದರೂ ಗಂಗೆಯಂತೆ, ನಿರ್ಮಲ ಅಂತರಾತ್ಮನಲ್ಲಿ ತನ್ಮಯತೆ. ಹಿಮಾಲಯದಂತೆ ಅಚಲ ಸ್ಥಿರಬುದ್ಧಿ ಹೊಂದಿದ ಯೋಗಿಗಳ ಗುಣ ವಿಶೇಷ. ಸ್ಮರಣಶಕ್ತಿ, ಸರ್ವೇಂದ್ರಿಯಗಳ ಅನುಭಾವದ ಪ್ರವಾಹವೇ ಸ್ಮರಣೆ. ಅವಸ್ಥೆಗಳ ಸ್ಮರಣೆಯ ಸ್ಮೃತಿಯೇ ಜೀವನ ಯಾತ್ರ. ಸತ್ಕರ್ಮಗಳ ಸ್ಮರಣೆಯಿಂದ ಸುಖ, ದುಷ್ಕರ್ಮಗಳ ಸ್ಮರಣೆಯಿಂದ ದುಃಖ. ಚಿತ್ತದಲ್ಲಿರುವ ಉತ್ತಮ ಸ್ಮರಣೆಯಿಂದ ಪರೀಕ್ಷೆಗಳಲ್ಲಿ ವಿಜಯ. ಸಮಾಜದಲ್ಲಿ ಮಾನ ಸಮ್ಮಾನ ಗೌರವ ಸಿಗುವುದು ಸ್ಮೃತಿಶಕ್ತಿಯಿಂದ. ನಿರ್ಭಯದ ಬದುಕಿಗೆ ಧೀಶಕ್ತಿಯೇ ಪ್ರೇರಣೆ. ಯಾರು ಅದ್ವಿತೀಯ ಸ್ಮರಣಶಕ್ತಿಯಿಂದ ತಮ್ಮ ಜ್ಞಾನ, ಕಲೆ, ಪ್ರತಿಭೆಗಳನ್ನು ಲಕ್ಷಾಂತರ ಮತಿಮನಸ್ಸುಗಳ ಮೇಲೆ ಪ್ರಭಾವವನ್ನುಂಟು ಮಾಡುತ್ತಾರೆ, ಅಲ್ಲಿ ಒಂದು ದಿವ್ಯ ದೈವೀ ಶಕ್ತಿ ಇದೆ. ಆದ್ದರಿಂದ ಪರಿಶ್ರಮದಿಂದ ಗಳಿಸಿದ ಸ್ಮರಣಶಕ್ತಿ, ಶ್ರೇಷ್ಠ ಜ್ಞಾನ ಅವನು ಎಲ್ಲೇ ಇರಲಿ, ಎಂಥ ಪರಿಸ್ಥಿತಿಯಲ್ಲೇ ಇರಲಿ ಅವನನ್ನು ಅದು ಕಾಪಾಡುತ್ತದೆ. ಎಂತಲೇ ಸ್ಮರಣಶಕ್ತಿ ವೃದ್ಧಿಗೊಳಿಸುವುದು ಒಂದು ಶ್ರೇಷ್ಠ ಸಾಧನೆಯಾಗಿದೆ. ಭೂಸ್ವರ್ಗ
ನಮ್ಮ ಸುತ್ತಮುತ್ತಲಿರುವ ಹಚ್ಚ ಹಸಿರಿನ ವನಸಿರಿ, ತಂಪಾದ ಗಾಳಿ, ಸ್ವಚ್ಛ ನಿರ್ಮಲ ಜಲ, ಆಕಾಶದಲ್ಲಿ ಬೆಳಗುವ ಸೂರ್ಯ, ಶೀತಲ ಚಂದ್ರ, ಮುಗಿಲೆತ್ತರದ ಹಿಮಾಲಯದ ಪರ್ವತಗಳು, ಯುಗ ಯುಗಗಳಿಂದ ಮಾನವಕುಲ ಕಲ್ಯಾಣಕ್ಕಾಗಿ ಹರಿಯುವ ಪವಿತ್ರ ನದಿಗಳು, ಬಗೆ ಬಗೆಯ ವನಸ್ಪತಿ ಔಷಧೀಯ ವೃಕ್ಷಗಳು, ವೈವಿಧ್ಯಮಯ ಪಕ್ಷಿ ಪ್ರಾಣಿಗಳು, ಜೀವನದ ತುಂಬ ಸವೆದರೂ ಸಾಕೆನಿಸದ ಸ್ವಾದಿಷ್ಟ ಮೃಷ್ಟಾನ್ನಗಳು, ತ್ಯಾಗಯೋಗಿಗಳು, ಸಂತ ಮಹಾತ್ಮರು ವಾಸಿಸುವ ಈ ಧರೆ ಪುಣ್ಯಭೂಮಿ ಭಾರತ ಭೂಸ್ವರ್ಗವಾಗಿದೆ. ಆದರೆ ನೋಡುವ ದಿವ್ಯ ದೃಷ್ಟಿ ಬೇಕು ಅಷ್ಟೇ. ವಿಶ್ವಮಾನವನಾಗಬೇಕು. ಹಾಗಾದರೆ ದೃಷ್ಟಿಯಲ್ಲಿ ಪವಿತ್ರತೆ, ಸರ್ವ ಜೀವಿಗಳಲ್ಲಿ ಪ್ರೇಮ, ಮನ ಬುದ್ಧಿಗಳ ಮೇಲೆ ನಿಯಂತ್ರಣ, ವ್ಯವಹಾರದಲ್ಲಿ ಸರಳ ಸೌಜನ್ಯತೆ, ಸಂಕುಚಿತ ಭಾವನೆಗಳ ಪರಿತ್ಯಾಗ, ಎಂಥ ಪ್ರಸಂಗ ಬಂದರೂ ಚಿತ್ತದಲ್ಲಿ ಸ್ಥಿರತೆ, ಪ್ರಕೃತಿಯಲ್ಲಿ ಪರಮ ಪ್ರೇಮವಿದ್ದಾಗ ಮಾತ್ರ ವಿಶ್ವಮಾನವನಾಗುತ್ತಾನೆ. ಓಂ ಶಾಂತಿ ಶಾಂತಿ ಶಾಂತಿ. ಸೋಲಿಗರ ಸುಂದರಿಯ ಚೆಲುವಿಗೆ ಮನಸೋತು ಬಿಳಿಗಿರಿ ರಂಗಯ್ಯ ನೀನಾದೆ. ಸೋಲಿಗರ ಸುಂದರಿಯ ಚೆಲುವಿಗೆ ಮನಸೋತು ಬಿಳಿಗಿರಿ ರಂಗಯ್ಯ ನೀನಾದೆ. ಬಿಳಿಗಿರಿ ರಂಗಯ್ಯ ನೀನಾದೆ ಓ ದೇವ ಕರುಣಾಳು ಜಗದೊಡೆಯ ರಂಗಯ್ಯ, ಕರುಣಾಳು ಜಗದೊಡೆಯ ರಂಗಯ್ಯ. ಬೆಳ್ಳಿ ಬೆಟ್ಟದ ಮೇಲೆ ಬೆಳ್ಳಿ ಮೋಡದ ನಡುವೆ ಬಿಮ್ಮಾನೆ ನಿಂತಿರುವ ಶ್ರೀರಂಗ, ಬಿಮ್ಮಾನೆ ನಿಂತಿರುವ ಶ್ರೀರಂಗ ನಿನ ಕಂಡು ಉಬ್ಬಿದೆ ನನ್ನ ತನುಮಾನವು, ಉಬ್ಬಿದೆ ನನ್ನ ತನುಮಾನವು. ಓಹೋ ಹೋ ಓಹೋ ಹೋ ಬಾರೋ ನನ್ನ ಮನೆಗೆ ಓ ರಂಗಯ್ಯ, ಬಾರೋ ನನ್ನ ಮನೆಗೆ. ಸಾವನ ಶನಿವಾರ ಇಂದು ನಿನಗೆ ಪ್ರಿಯವಾರ, ಬಡವ ನಾನು ಕರೆವಾದ ಬಂದು ನಿನ್ನ ಮುಖ ತೋರ. ಬಾರೋ ನನ್ನ ಮನೆಗೆ ಓ ರಂಗಯ್ಯ, ಬಾರೋ ನನ್ನ ಮನೆಗೆ. ನಿನಗೆ ಕೊಡಲು ನನ್ನ ಬಳಿ ಏನು ಇಲ್ಲ ರಂಗಯ್ಯ, ಮುತ್ತುರತ್ನ ವಜ್ರವನ್ನು ಕಂಡೋನಲ್ಲ ನನ್ನಯ್ಯ. ನಿನಗೆ ಕೊಡಲು ನನ್ನ ಬಳಿ ಏನು ಉಂಟು ರಂಗಯ್ಯ, ಮುತ್ತುರತ್ನ ವಜ್ರವನ್ನು ಕಂಡೋನಲ್ಲ ನನ್ನಯ್ಯ. ಬೊಕ್ಕೆಯೊಂದೇ ನನ್ನ ಸಿರಿ ರಾಶಿ ರಾಶಿ ಒತ್ತಿರುವೆ, ಪಡೆದೇನೋ ಗೋವಿಂದ ನಿನ್ನ ನಾನು ಒತ್ತಿರುವೆ. ನನ್ನ ತುಂಬು ದೇಹವೆಲ್ಲ ನಿನ್ನ ನಾನು ಒತ್ತಿರುವೆ, ಪಡೆದೇನೋ ಗೋವಿಂದ ನಿನ್ನ ನಾನು ಮೆಚ್ಚಿರುವೆ. ಒಮ್ಮೆ ನಿನ್ನ ಕಂಡ ಮೇಲೆ ಧನ್ಯ ನಾನು ರಂಗಯ್ಯ, ಬಾರೋ ನನ್ನ ಮನೆಗೆ ಓ ರಂಗಯ್ಯ, ಬಾರೋ ನನ್ನ ಮನೆಗೆ. ಎಲ್ಲಿರೋ ನೀವು ಲೋಕಲ?